ಶ್ರೀ ಗುರುಭ್ಯೋ ನಮಃ. ವಿಜಯದಶಮಿಯ ಪರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು. ಬಿಯಾಂಡ್ ಲಿಮಿಟ್ಸ್ನ ಎಲ್ಲ ವೀಕ್ಷಕರಿಗೂ ಕೂಡ ವಿಜಯದಶಮಿಯ ಶುಭಾಶಯಗಳು. ದಸರಾ ಅಂತ ಇದನ್ನು ಕರೀತಾರೆ. ವಾಸ್ತವಿಕವಾಗಿ ಇದು ದಶರಾತ್ರಿ ಅಂತ, ನವರಾತ್ರಿ ಅಂತ ಕರಿತೇವಲ್ಲ, ದಶಮಿ ಅಂತ ಅನ್ನತಕ್ಕಂಥದ್ದು ದಶರಾತ್ರಿ 10ನೇ ದಿನ. ಆದರೆ ಇದು ದಶರಾತ್ರಿ ಅಂತನ್ನುವಲ್ಲಿ ದಶರಾ ಮಾತ್ರ ಉಳಿದು ಬಿಟ್ಟಿದೆ, ಕೊನೆಯ ಪದ ಹೊಟ್ಟೋಗಿದೆ. ದಸರಾ ಅಂತ ಕರೀತಾರೆ, ಈಗೆಲ್ಲ ದಸರಾ ಅಂತ ಆಗಿಬಿಟ್ಟಿದೆ. ಒಟ್ಟಿನಲ್ಲಿ ಇದು ದಶರಾತ್ರಿ ಅಂತ 10 ರಾತ್ರಿಗಳ ಕಾಲ ಜರುಗಿಸ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಪರ್ವಕಾಲ ಅದು ದಸರಾ ಅಂತ ಕರೀತಾರೆ. ನಮ್ಮ ನಾಡ ದೇವತೆ, ಇಡೀ ಕರ್ನಾಟಕ ರಾಜ್ಯವನ್ನೇ ಸಂರಕ್ಷಣೆ ಮಾಡತಕ್ಕಂತಹ ತಾಯಿ ಜಗನ್ಮಾತೆ ಆಗಿರತಕ್ಕಂತಹ ಚಾಮುಂಡೇಶ್ವರಿಯ ಆರಾಧನೆ, ಜಂಬೂ ಸವಾರಿ ಹೊರಡತಕ್ಕಂತಹ ಪರ್ವಕಾಲ, ಅದ್ಭುತವಾಗಿರ್ತಕ್ಕಂತಹ ಶಮಿ ವೃಕ್ಷದ ಕಡೆಯಲ್ಲಿ ಹೋಗಿ ಮೈಸೂರಿನ ಅರಸರು ಆ ಲೋಕದ ಕ್ಷೇಮಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡತಕ್ಕಂತಹ ಪರ್ವಕಾಲ, ಅಂತಹ ಆ ಅದ್ಭುತವಾದ ಕಾಲ ಅದು ವಿಜಯದಶಮಿ ಅಂತ ಕರೆಸ್ತಕ್ಕಂಥದ್ದು. ವಿಜಯಂ ದದಾತೀತಿ ವಿಜಯದ, ವಿಜಯವನ್ನ ಕೊಡತಕ್ಕಂಥದ್ದು, ಆದ್ದರಿಂದ ವಿಜಯದ. ಮತ್ತೇನು ಶಂ, ಸುಖವನ್ನು ಕೂಡ ನಿರ್ಮಾಣ ಮಾಡಿಸ್ತಕ್ಕಂಥವಳು, ಸುಖವನ್ನೂ ಕೂಡ ನಿರ್ಮಿಸ್ತಕ್ಕಂಥವಳು, ಆದ್ದರಿಂದಲೂ ಕೂಡ ಶಮಿ ಅಂತ ಅಲ್ಲಿಗಿನಾಯ್ತು. ಈಗ ವಿಜಯದಶಮಿ ಅಂದರೆ ವಿಜಯವನ್ನೂ ಕೊಡ್ತಾಳೆ, ಸುಖವನ್ನೂ ಕೊಡ್ತಕ್ಕಂತಹ ಜಗನ್ಮಾತೆಗೆ. ಆದ್ದರಿಂದ ಜಗನ್ಮಾತೆ ಇಲ್ಲಿ ಈ ವಿಜಯದಶಮಿ ದಿನ ಆರಾಧ್ಯಳಾಗಿದ್ದಾಳೆ. ಆದ್ದರಿಂದ ವಿಜಯದಶಮಿ ಅಂತನ್ನುವುದು ಸಾರ್ಥಕವಾಗಿದೆ ಅಂತನ್ನುವುದನ್ನ ಚಿಂತಿಸಬಹುದು. ಇದರ ಜೊತೆಗೆ ಇವತ್ತಿನ ದಿನ ಪ್ರಾತಃ ಕಾಲದಲ್ಲಿ ಅನೇಕ ಕಡೆಯಲ್ಲಿ ಒಂದು ಸಂಸ್ಕೃತಿ ಇದೆ. ಅದೇನು ಅಂತಂದ್ರೆ ಗೋಮಯ ಅಂದ್ರೆ ಸಗಣಿ, ನಾಟಿ ಹಸುವಿನ ಒಂದು ಗೋಮಯವನ್ನು ತಂದು ಮನೆಯ ಮುಂದೆ ರಂಗೋಲಿಯ ಮೇಲೆ 4 ಉಂಡೆಯನ್ನಾಗಿ ಮಾಡಿ ಇಡ್ತಾರೆ. ಅದು ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನ ಚಿಂತನೆ ಮಾಡತಕ್ಕಂತಹ ಕ್ರಮ ಅಂತನ್ನುವುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಇವತ್ತಿನ ದಿನ ಇಂದ್ರದೇವರು ತಾನು ವೃತ್ರಾಸುರನನ್ನ ಸಂಹಾರ ಮಾಡಬೇಕು ಅಂತ ಹೊರಟು ದೇವತೆಗಳಿಗೆ ವಿಜಯವನ್ನು ತರಿಸಿಕೊಡಬೇಕು ಅಂತ ಹೊರಟಿರ್ತಕ್ಕಂತಹ ಪರ್ವಕಾಲ ಅಂತನ್ನುವುದನ್ನು ಕೂಡ ವಿಜಯದಶಮಿಯ ಪರ್ವಕಾಲದಲ್ಲಿ ಹೇಳ್ತಕ್ಕವರಾಗುತ್ತಾರೆ. ಶಮಿ ಪೂಜೆಯನ್ನ ಪ್ರತಿಯೊಬ್ಬರೂ ಮಾಡಬೇಕಾದದ್ದು. ಆ ಶಮಿ ಅಂತನ್ನುವುದನ್ನ ಅಪರಾಜಿತ ಅಂತ ಕರೀತಾರೆ. ಅಂದ್ರೆ ಯಾವುದಕ್ಕೆ ಪರಾಜಯವೇ ಇಲ್ಲವೋ, ಅಂದ್ರೆ ಏನೋಪ್ಪ ನಾವು ಸೋತು ಬಿಟ್ವಿ ಅಂತನ್ನುವುದು ಇಲ್ಲವೋ, ಜೀವನದಲ್ಲಿ ಸೋಲು ಆಗಬಾರದು, ನಾವು ಗೆಲ್ಲಬೇಕು, ವಿಜಯವನ್ನು ಸಂಪಾದನೆ ಮಾಡಬೇಕು ಅಂತಂದ್ರೆ ವಿಜಯದಶಮಿ ದಿನ ಅದು ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಶಮಿ ಪೂಜೆಯನ್ನು ಮಾಡತಕ್ಕವರಾಗಬೇಕು. ಯಾಕೆ ಶಮಯಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾತ್ರಿ ರಾಮಸ್ಯ ಪ್ರಿಯಭಾಷಿಣಿ ಪ್ರಿಯವಾದಿನಿ ಅಂತನ್ನುವಂತೆ ರಾಮನಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರಳಾದವಳು. ಅಷ್ಟೇ ಅಲ್ಲದೇನೆ ಆ ಶಮಿ ವೃಕ್ಷ ಅನ್ನತಕ್ಕಂಥದ್ದು ಶತ್ರು ವಿನಾಶಿನಿ ಅಂದ್ರೆ ಅಂತಃಶತ್ರು ಬಾಹ್ಯಶತ್ರು. ಅಂತಃಶತ್ರು ಅಂತಂದ್ರೆ ನಮ್ಮೊಳಗೆ ಇದ್ದುಕೊಂಡು ನಮ್ಮಲ್ಲಿರ್ತಕ್ಕಂತಹ ಸತ್ವ ಹೊರಬರದಂತೆ ತಡೆ ಹಿಡಿತಕ್ಕಂತಹ ಶತ್ರುಗಳೇನಿದ್ದಾರಲ್ಲ, ಅದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನತಕ್ಕಂತಹ ಶತ್ರುಗಳನ್ನು ಕೂಡ ನಿಗ್ರಹ ಮಾಡತಕ್ಕಂಥದ್ದು. ಬಾಹ್ಯ ಶತ್ರುಗಳು ಅಂತಂದ್ರೆ ನಮ್ಮನ್ನ ಕಂಡ್ರೆ ಆಗದೇ ಇರತಕ್ಕಂತಹ ಜನ ನಮ್ಮ ಸುತ್ತಮುತ್ತಲೂ ಇರ್ತಾರೆ. ಅವರು ಹಿತಶತ್ರುಗಳಾಗಿರಬಹುದು, ನಮ್ಮ ಜೊತೆಗೇ ಇರ್ತಾರೆ, ನಮ್ಮ ಮೇಲೆ ಕತ್ತಿ ಮಸೀತಾ ಇರ್ತಾರೆ. ಅಂತಹ ದುಷ್ಟರಾಗಿರ್ತಕ್ಕಂತಹ ಹಿತಶತ್ರುಗಳಾಗಿರಬಹುದು. ಅಥವಾ ಬಾಹ್ಯ ಶತ್ರುಗಳು ನಮ್ಮ ಮೇಲೆ ಯಾವ ಕಾರಣಕ್ಕೂ ಕೂಡ ಇವನು ಏಳಿಗೆ ಆಗಬಾರದು, ಮೇಲಕ್ಕೆ ಬರಬಾರದು ಅಂತ ಚಿಂತಿಸ್ತಕ್ಕಂತಹ ಶತ್ರುಗಳಿರ್ತಾರಲ್ಲ, ಈ ತರಹದ ಎಲ್ಲ ರೀತಿಯ ಶತ್ರುಗಳನ್ನ ನಿವಾರಣೆ ಆಗಬೇಕು ಅಂದ್ರೆ ಶಮಿ ಪೂಜೆ ವಿಜಯದಶಮಿ ದಿನ ಮಾಡತಕ್ಕಂಥವರಾಗಬೇಕು. ಶಮಿ ಶತ್ರು ವಿನಾಶಿನಿ ಅಂತನ್ನುವುದು ಹೇಳುತ್ತೆ. ಆದ್ದರಿಂದಲೇನೆ ಆ ಶುಂಭ ನಿಶುಂಭರನ್ನ ಸಂಹಾರ ಮಾಡಿದ್ದು, ಅಥವಾ ಆ ಯಾವ ಚಂಡ ಅವರನ್ನ ಸಂಹಾರ ಮಾಡಿರ್ತಕ್ಕಂಥದ್ದು, ರಕ್ತಬೀಜಾಸುರನನ್ನ ಸಂಹಾರ ಮಾಡಿದ್ದು, ಇದೆಲ್ಲ ಏನು ತೋರಿಸುತ್ತೆ ಗೊತ್ತೇನು? ಒಬ್ಬೊಬ್ಬರೂ ಕೂಡ ಒಂದೊಂದು ಯಾವ ಭಾವನೆಗಳಿಗೆ ಪ್ರತೀಕರಂತೆ ಇರತಕ್ಕಂಥವರಾಗಿದ್ದಾರೆ. ಅಂದ್ರೆ ಶುಂಭ ನಿಶುಂಭರು ಕಾಮ ಕ್ರೋಧಗಳಿಗೆ ಅಂತಾದರೆ, ಮತ್ತೆ ಚಂಡ ಅನ್ನತಕ್ಕಂತಹವರು ಅವರು ಕೂಡ ಚಂಡ ಮುಂಡರು ಅನ್ನತಕ್ಕಂಥವರು ಕೂಡ ಲೋಭ ಮೋಹಗಳಿಗೆ ಅಂತಾದರೆ, ರಕ್ತಬೀಜಾಸುರ ಅನ್ನತಕ್ಕಂಥವನು ಮತ್ತೆ ಒಂದೊಂದು ರಕ್ತದಿಂದಲೂ ಕೂಡ ಬಿಂದು ತಾನು ಉತ್ಪನ್ನವಾಗಿ ಬೆಳೆಯುವಂತೆ ಕಾಮ ಅನ್ನತಕ್ಕಂಥದ್ದಿದೆಯಲ್ಲ, ಅದಕ್ಕೆ ಪ್ರತೀಕ ಅವನು. ಯಾಕೆ ಕಾಮವೂ ಕೂಡ ಅಷ್ಟೇ, ಕಾಮದಿಂದಲೇ ಎಲ್ಲವೂ ಕೂಡ ಉತ್ಪನ್ನವಾಗ್ತಕ್ಕಂಥದ್ದು. ಕಾಮಾತ್ ಕ್ರೋಧೋಭಿಜಾಗತೆ ಅಂತನ್ನುವಂತೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಕ್ಕೆ ಎಲ್ಲದಕ್ಕೂ ಕೂಡ ರಿಷಟ್ ವರ್ಗಗಳಿಗೆ ಮೂಲ ಆಧಾರವಾದದ್ದು ಅದು ಕಾಮ. ಅಂತಹ ಕಾಮದ ಪ್ರತೀಕ ಅನ್ನತಕ್ಕಂಥವನ ರಕ್ತಬೀಜಾಸುರ. ಇವರನ್ನೆಲ್ಲರನ್ನೂ ಸಂಹಾರ ಮಾಡತಕ್ಕಂಥವಳೇ ದುರ್ಗಾ ಅಮ್ಮನವರ ರೂಪ. ಆದ್ದರಿಂದ ಅವಳನ್ನು ಶತ್ರುವಿನಾಶಿನಿ ಅಂತ ಕರೆದರು. ಅಂತಹ ದುರ್ಗಾದೇವಿಯ ಆರಾಧನೆಯನ್ನ 9 ರಾತ್ರಿಗಳೇನು ಮಾಡಿರ್ತಾರಲ್ಲ, ಆ ದುರ್ಗಾ ಸಪ್ತಶತಿ ಅಂತ ಮಾರ್ಕಾಂಡೇಯ ಆ ಋಷಿಗಳು ಅವರು ಏನು ಇವತ್ತು ಉಪದೇಶವನ್ನು ಪಡಿತಕ್ಕಂತಹವರಾದರೋ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆಯ್ತಾ? ಯಾದೇವಿ ಸರ್ವಭೂತೇಶು, ಎಲ್ಲರಲ್ಲಿಯೂ ಇದ್ದುಕೊಂಡು ಆಕೆ ವಿದ್ಯಾರೂಪದಿಂದ ಆಗಿರಬಹುದು, ವಿಷ್ಣು ಮಾಯಾ ಅಂತ ಕರೆಸಿಕೊಳ್ತಕ್ಕಂತಹವಳು. ಅಂತಹ ಜಗನ್ಮಾತೆಗೆ ನಮಸ್ತಸ್ಯೇ ನಮೋ ನಮಃ ಅಂತನ್ನುವಂತೆ ಅಂತಹ ಅಮ್ಮನವರ ಆರಾಧನೆಯನ್ನ 9 ದಿನಗಳು, ಅದರಲ್ಲೂ 10ನೇ ದಿನವೂ ಕೂಡ ವಿಶೇಷವಾಗಿ ಶಮಿ ವೃಕ್ಷದ ಒಂದು ಅಧಿಷ್ಠಾನದಲ್ಲಿ ಮಾಡತಕ್ಕಂಥದ್ದು. ಶಮಿ ಶತ್ರುವಿನಾಶಿನಿ,
ಶತ್ರುಗಳನ್ನು ನಾಶ ಮಾಡತಕ್ಕಂಥವಳಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಇದು ಮೊದಲನೇದು. ಎರಡನೇದ್ದೇನು, ಅರ್ಜುನಸ್ಯ ಧನುರ್ಧಾತ್ರಿ. ಅರ್ಜುನ ಅನ್ನತಕ್ಕವನಿದ್ದಾನೆ ಮಹಾನುಭಾವ ಪಂಚಪಾಂಡವರು. ಅವರು ಅಜ್ಞಾತವಾಸ ಅಂತ ಒಂದು ಮಾಡಿರ್ತಾರೆ. ವಿರಾಟ ರಾಜನ ಅರಮನೆಯಲ್ಲಿ ಅವರು 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಚರಿಸಿ ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ತಾನು ಆ ಕೌರವರೆಲ್ಲರೂ ಏನು ಮಾಡ್ತಾರೆ, ಪಂಚಾಂಗದ ಲೆಕ್ಕಾಚಾರವನ್ನು ಅದಲು ಬದಲು ಮಾಡಿಕೊಂಡು ಇನ್ನೇನು 1 ವರ್ಷ ಅನ್ನತಕ್ಕಂಥದ್ದು ನಾವು ನಿಬಂಧನೆಯನ್ನು ಮಾಡಿದ್ದೀವಿ ಪಾಂಡವರಿಗೆ, ಆ 1 ವರ್ಷ ಅವರು ತೀರುವುದಕ್ಕೆ ಮುಂಚೆಗೇನೆ ಲೋಕಕ್ಕೆ ಪ್ರಕಟಗೊಂಡು ಬಿಟ್ಟರು ಅಂತನ್ನುವುದನ್ನು ಪ್ರಕಟಗೊಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ದುರ್ಯೋಧನಾದಿಗಳು ವಿರಾಟ ರಾಜನ ಆ ಗೋವುಗಳ ಮೇಲೆ ಆಕ್ರಮಣವನ್ನ ಮಾಡೋಣ, ಅದೇ ಸಂದರ್ಭದಲ್ಲಿ ಅಂದ್ರೆ ಪಾಂಡವರೆಲ್ಲರೂ ಹೊರಗೆ ಬರಲಿ ಅಂತ. ಆದರೆ ಇವರಿಗೂ 1 ವರ್ಷ ಆಗಿದೆ ಅಂತ ಅನ್ನೋದರ ಅರಿವು ಪಾಂಡವರಿಗೆ ಇತ್ತು. ಆದ್ದರಿಂದ ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಗೋವುಗಳಿಗೆ ಹಿಂಸೆ ಆಗಬಾರದು ಅಂತನ್ನುವ ಕಾರಣಕ್ಕೋಸ್ಕರ ಆ ಯಾವ ಸಂಸ್ಕೃತಿಯನ್ನು ಕಾಪಾಡಬೇಕು ಅಂತ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಸಾಕ್ಷಾತ್ ಆ ಯಾವ ಅರ್ಜುನ ತಾನು ಉತ್ತರ ಕುಮಾರನನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡು ಬಂದು ಇದೇ ಶಮಿ ವೃಕ್ಷದಲ್ಲಿ ಇಟ್ಟಿರ್ತಕ್ಕಂತಹ ತಮ್ಮ ಎಲ್ಲ ಆಯುಧಗಳನ್ನ ಅಂದ್ರೆ ಆ ಗಾಂಡೀವವನ್ನು ಸ್ವೀಕಾರ ಮಾಡಿ ಅವರ ಮೇಲೆ ಯುದ್ಧ ಮಾಡ್ತಾ, ಕೌರವರ ಮೇಲೆ ಯುದ್ಧ ಮಾಡ್ತಾ ಅವರನ್ನ ಹಿಮ್ಮೆಟ್ಟಿಸ್ತಕ್ಕಂಥವನಾದ ಅಂತ ಅದನ್ನೇನೆ ಅರ್ಜುನಸ್ಯ ಧನುರ್ಧಾತ್ರಿ ಅಂತನ್ನುವ ಈ ಒಂದು ಮಾತು ತಿಳಿಸಿಕೊಡ್ತಕ್ಕಂಥದ್ದಾಗಿದೆ. ಶಮಯಮೇ ಪಾಪಂ. ಮುಖ್ಯವಾಗಿ ಶಮಿ ಅನ್ನತಕ್ಕಂಥದ್ದು ಏನಾಗಬೇಕೀಗ, ನಮ್ಮ ಪಾಪಗಳನ್ನ ಪರಿಹಾರ ಮಾಡಬೇಕು. ಶಮಿ ಶತ್ರುನಾಶಿನಿ. ಮೊದಲು ಪಾಪವನ್ನ ಪರಿಹಾರ ಮಾಡಿಕೊಳ್ಳೋಣ, ಅದರ ಜೊತೆಗೆ ನಮ್ಮ ಶತ್ರುಗಳನ್ನೆಲ್ಲವನ್ನೂ ಕೂಡ ನಿವಾರಿಸಿಕೊಳ್ತಕ್ಕಂತಹವರಾಗೋಣ. ಅದರ ಜೊತೆಗೆ ಆ ಅರ್ಜುನನಿಗೆ ಧನುಸ್ಸನ್ನು ಕೊಟ್ಟಿರತಕ್ಕಂತಹ ತಾಯಿ ಎಂಬುದಾಗಿ ಚಿಂತಿಸ್ತಕ್ಕಂಥವರಾಗೋಣ. ಜಗದೊಡೆಯನಾಗಿರತಕ್ಕಂತಹ ರಾಮದೇವರಿಗೂ ಕೂಡ ಪ್ರಿಯರೂಪಳಾದವಳು, ರಾಮಸ್ಯ ಪ್ರಿಯವಾದಿನಿ ಅಂತನ್ನುವುದನ್ನು ಕೂಡ ನಾವು ಚಿಂತಿಸ್ತಕ್ಕಂತಹವರಾಗಿ ಶಮಿ ವೃಕ್ಷಕ್ಕೆ ಅಂದ್ರೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಕ್ಕಂಥದ್ದು ಅಪರಾಜಿತಾ ಪೂಜಾ ಅಂತ ಈ ಪ್ರಕಾರವಾಗಿ ಕರೀತಾರೆ. ಆ ಶಮಿ ವೃಕ್ಷದ ಪೂಜೆಯನ್ನ ಪ್ರತಿಯೊಬ್ಬರೂ ಮಾಡಬೇಕು. ಮಾಡಿ ಅದನ್ನ ಶಮಿ ಅಂದ್ರೆ ಬನ್ನಿ ಅಂತ ಕರೀತಾರೆ, ಬನ್ನಿ ವೃಕ್ಷ ಅಂತ ಕರೀತಾರೆ. ಈ ಬನ್ನಿ ಪೂಜೆಯನ್ನ ಮಾಡಿ ಹಿರಿಯರಿಗೆ, ಗುರು ಹಿರಿಯರಿಗೆ ಕೊಟ್ಟು ನಮಸ್ಕಾರ ಮಾಡತಕ್ಕಂತಹ ಕ್ರಮ ಇದೆ. ಆ ಮಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ಬನ್ನಿ ತಗೊಂಡು ಬಂಗಾರವಾಗಿರಿ ಅಥವಾ ಬನ್ನಿ ತಗೊಂಡು ಬಂಗಾರದಂತೆ ಮಾತನಾಡಿ ಅಂತ. ಯಾಕೆ ಗೊತ್ತೇನು, ಕನ್ನಡದಲ್ಲಿ ಒಂದು ಗಾದೆಗಿಲ್ಲ ಇದೆಯಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಮೌನ ಮಾತ್ರ ಬಂಗಾರ ಆಗುವುದು ಬೇಡ, ಮಾತು ಬಂಗಾರ ಆಗಬೇಕು ಅಂದ್ರೆ ಬನ್ನಿಯನ್ನ ಕೊಡಿ ಅಂತ ಅರ್ಥ. ಆದ್ದರಿಂದ ಆ ಬನ್ನಿಯನ್ನು ಕೊಟ್ಟು ಬಂಗಾರದಂತೆ ಮಾತನಾಡಿ. ಅಲ್ಲ, ಬನ್ನಿಯನ್ನು ಕೊಡುವುದಕ್ಕೂ ಬಂಗಾರಕ್ಕೂ ಏನು ಸಂಬಂಧ ಅಂತಂದ್ರೆ, ಬನ್ನಿ ಅಂತಂದ್ರೆ ಏನಂದುಕೊಂಡಿದ್ದೀರಿ ನೀವು, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅದು. ಆ ಲಕ್ಷ್ಮಿ ಎಲ್ಲಿರ್ತಾಳೋ ಆ ಬನ್ನಿಯನ್ನು ಕೊಡುವುದು ಅಂದ್ರೆ ಅರ್ಥ ಏನು, ಲಕ್ಷ್ಮಿಯನ್ನೇ ಕೊಡ್ತಾ ಇದ್ದೇವೆ ನಿಮಗೆ. ಈ ಅಮ್ಮನವರನ್ನ ಈ ಬನ್ನಿಯ ಆಕೃತಿಯಲ್ಲಿ, ಬನ್ನಿಯ ಒಂದು ಅಧಿಷ್ಠಾನದಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ. ತನ್ಮೂಲಕವಾಗಿ ನಿಮ್ಮ ಮಾತುಗಳು ಬಂಗಾರವಾಗಲಿ, ನಿಮ್ಮ ಬದುಕು ಬಂಗಾರವಾಗಲಿ ಅಂತನ್ನುವ ಹಿನ್ನೆಲೆಯಲ್ಲಿ ಬಂಗಾರವನ್ನ, ಬನ್ನಿಯನ್ನ ಕೊಟ್ಟು ಆ ಹಿರಿಯರ ಆಶೀರ್ವಾದವನ್ನ ಸ್ವೀಕಾರ ಮಾಡುವುದು, ಅಥವಾ ಕಿರಿಯರಿಗೆ ಹಿರಿಯರು ಕೊಟ್ಟು ಆ ಬಂಗಾರದಂತೆ ಆಗಲಿ ಅಂತವರಿಗೆ ಅನುಗ್ರಹವನ್ನ ಮಾಡಿ ಆಶೀರ್ವಾದವನ್ನ ಮಾಡೋದು. ಹಿರಿಯರಲ್ಲಿ ಆ ಹಾರೈಕೆಯನ್ನ ಮಾಡತಕ್ಕಂಥದ್ದು, ಈ ಕ್ರಮ ಅನ್ನತಕ್ಕಂಥದ್ದು ಹಿಂದಿನಿಂದಲೂ ಕೂಡ ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರತಕ್ಕಂಥದ್ದಾಗಿದೆ. ಇಂತಹ ಪರ್ವಕಾಲದಲ್ಲಿ ನಮ್ಮ ತಿರುಪತಿಗೆ ತಿಮ್ಮಪ್ಪನಾಗಿರತಕ್ಕಂತಹ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವು ಇದೇ ಸಂದರ್ಭದಲ್ಲೇ ನಡೆಯತಕ್ಕಂಥದ್ದು. ದೃಷ್ಟವಾ ದಿಶಿ ದಿಶಿ ಸ್ವೀಯಾನ್ ದಗೆಗ ಪಾಲಯನ್ನಿವ ವರ್ತತೆ ವಿಶ್ವತಶ್ಚಕ್ಷು ವೆಂಕಟೇಶ್ವರ ಅಂತನ್ನುವಂತೆ ಸಮಗ್ರವಾಗಿರತಕ್ಕಂತಹ ತಿರುಪತಿಯ ಬೆಟ್ಟದ ಮಧ್ಯದಲ್ಲಿ ನಿಂತುಕೊಂಡು ದಿಕ್ಕು ವಿದಿಕ್ಕುಗಳಿಂದ ಬರತಕ್ಕಂತಹ ಸಕಲ ಸದ್ಭಕ್ತರನ್ನು ಅನುಗ್ರಹ ಮಾಡಬೇಕು ಅಂತ ತಾನು ಆ ಅದ್ಭುತವಾದ ರೂಪ ಭಂಗಿಯಲ್ಲಿ ನಿಂತುಕೊಂಡಿದ್ದಾನೆ ನಮ್ಮ ಸ್ವಾಮಿ. ಆದ್ದರಿಂದ ಆ ತಿರುಪತಿಗೆ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡತಕ್ಕಂಥವರಾಗಬೇಕು ನಾವು. ಯಾಕೆ ಇವತ್ತಿನ ವಿಜಯದಶಮಿಯ ದಿನ ಆ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಜರುಗತಕ್ಕಂಥದ್ದಾಗತ್ತೆ. ವಾಸ್ತವಿಕವಾಗಿ ತಿರುಪತಿಯಲ್ಲಿ ಶ್ರೀನಿವಾಸ ದೇವರಿಗೂ ಮತ್ತು ಪದ್ಮಾವತಿ ದೇವಿಯರಿಗೂ ವಿವಾಹವಾಗಿರ್ತಕ್ಕಂತಹ ಪರ್ವಕಾಲ ಅದು ವೈಶಾಖ ಮಾಸದ ಶುದ್ಧ ದಶಮಿ. ಆದರೂ ಮತ್ತೆ ವಿಜಯದಶಮಿಯಲ್ಲಿಯೂ ಕೂಡ ವಿಶೇಷವಾಗಿ ಬ್ರಹ್ಮೋತ್ಸವವನ್ನು ಜರುಗಿಸಿ ಆಗಲೂ ಕಲ್ಯಾಣೋತ್ಸವವನ್ನು ಮಾಡುತ್ತಾರೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಪರ್ವಕಾಲ ಅನೇಕ ಕಡೆಗಳಲ್ಲಿ ಶ್ರೀನಿವಾಸನ ಕಥಾ ಚಿಂತನೆಯನ್ನ ಮಾಡತಕ್ಕಂತಹ ಕ್ರಮವೂ ಕೂಡ ಬಂದಿದೆ. ಅಂತಹ ಶ್ರೀನಿವಾಸನ ಆರಾಧನೆಯನ್ನು ಮತ್ತೆ ಮಾಡುವುದು ಜೊತೆಗೆ ಅನೇಕ ಕಡೆಗಳಲ್ಲಿ ಏನು ಮಾಡ್ತಾರೆ, ಗೊಂಬೆಯನ್ನ ಇಟ್ಟು ಮತ್ತೆ ಗೊಂಬೆ ಬಾಗಣ ಅಂತೆಲ್ಲ ಕೊಡ್ತಾರೆ. ಆ ಗೊಂಬೆಯನ್ನು ಇಡುವುದು ಏನು ಗೊತ್ತೇನು, ಅಲ್ಲಿ ಕಲಶ ಸ್ಥಾಪನೆಯನ್ನ ಮಾಡ್ತಾರೆ. ಕಲಶ ಸ್ಥಾಪನೆಯನ್ನ ಮಾಡಿ ಶ್ರೀನಿವಾಸ ಮತ್ತು ಪದ್ಮಾವತಿಯರನ್ನೇ ಚಿಂತಿಸಿ 2 ಪ್ರತೀಕಗಳನ್ನ ಅಂದ್ರೆ 2 ಪಟ್ಟದ ದೇವರನ್ನ ಇಟ್ಟು ವಿಶೇಷವಾದ ಆರಾಧನೆಯನ್ನು ತಮಿಳುನಾಡು ಅಥವಾ ಮತ್ತೆ ಅನೇಕ ಪ್ರಾಂತಗಳಲ್ಲಿ, ಮೈಸೂರಿನ ಭಾಗಗಳಲ್ಲಿ ಅನೇಕ ಕಡೆಗಳಲ್ಲಿ ಈ ತರಹದ ಗೊಂಬೆಯನ್ನು ಇಟ್ಟು ಆರಾಧನೆ ಮಾಡತಕ್ಕಂತಹ ಕ್ರಮವೂ ಕಂಡಿದೆ. ಸಕಲ ದೇವತೆಗಳು ಕೂಡ ದುರ್ಗಾ ಅಮ್ಮನವರ ಒಂದು ಆಜ್ಞೆಯಂತೆ ಗೊಂಬೆಯಂತೆ ಸ್ಥಿತರಾಗಿ ಬಿಟ್ಟರು. ಆದ್ದರಿಂದ ಗೊಂಬೆ ಪೂಜೆ ಎನ್ನತಕ್ಕಂಥದ್ದು ನಡೆದುಕೊಂಡು ಬಂದಿದೆ ಅಂತ ಒಂದು ಜಾನಪದವಾಗಿರ್ತಕ್ಕಂತಹ ಕಥೆಯೂ ಇದೆ. ಈ ಹಿನ್ನೆಲೆಯಲ್ಲಿ ಆ ಗೊಂಬೆಯ ಆರಾಧನೆಯನ್ನು ಮಾಡತಕ್ಕಂಥದ್ದು ಇದೇ ವಿಜಯದಶಮಿಯ ಪರ್ವಕಾಲ ಅನ್ನತಕ್ಕಂಥದ್ದನ್ನು ಗಮನಿಸಿದಾಗ 10 ಹಲವಾರು ರೀತಿಯಲ್ಲಿ ಈ ದಶರಾತ್ರಿಗಳಲ್ಲಿ
ಎಷ್ಟು ತರಹದ ಒಂದು ಆರಾಧನೆಯನ್ನು ನಾವು ಮಾಡ್ತೇವೆ. ದುರ್ಗಾಮ್ಮನವರ ಆರಾಧನೆ, ದುರ್ಗಾ ಸಪ್ತಶತಿ ಅಂತ ಪಾರಾಯಣ ಮಾಡಬೇಕ್ರಿ. ಚಂಡಿ ಪಾರಾಯಣ ಅಂತ ಕರೀತಾರ ಅದನ್ನ. ಆ ಬಹಳವಾಗಿರತಕ್ಕಂಥ ಸಿದ್ಧಿಯನ್ನು ಕೊಡ್ತಕ್ಕಂಥದ್ದು. ನಾರಾಯಣ ಹೃದಯವನ್ನ ಪಾರಾಯಣ ಮಾಡುವುದರ ಜೊತೆಗೆ ಮಾಡುವುದಕ್ಕೊಂದು ಕ್ರಮ ಇದೆ. ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡುವುದಕ್ಕೊಂದು ಕ್ರಮ ಇದೆ. ಆ ಕ್ರಮದಲ್ಲಿ ಅದನ್ನು ಪಾರಾಯಣ ಮಾಡೋಣ. ಅದನ್ನಿಟ್ಟು ಪೂಜೆ ಮಾಡತಕ್ಕಂತಹವರಾಗೋಣ. ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥವರಾಗೋಣ. ಜೊತೆಗೆ ದುರ್ಗಾರಾಧನೆಯನ್ನು, ದುರ್ಗಾ ಪೂಜೆಯನ್ನು ಮಾಡತಕ್ಕವರಾಗೋಣ. ಅದು ಒಂದು ಕ್ರಮ. ಇನ್ನೊಂದು ಕ್ರಮದಲ್ಲಿ ದೀಪವನ್ನ ಇಟ್ಟು, ಅಖಂಡ ದೀಪ ಅಂತ ಇಡ್ತಾರೆ, ಆ ಅಖಂಡ ದೀಪವನ್ನ ಬೆಳಗಿಸ್ತಕ್ಕಂಥವ್ರು, ಅಖಂಡ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥವರಾಗಿ ಆ ಜ್ಯೋತಿಯನ್ನು ನೋಡ್ತಕ್ಕಂಥದ್ದು ಏನಿದೆಯಲ್ಲ, ಅಖಂಡ, ಯಾಕಂದ್ರೆ ಜ್ಯೋತಿ ದೀಪ ಅನ್ನತಕ್ಕಂಥದ್ದು ಸಾಮಾನ್ಯವಾದದ್ದಲ್ಲ, ಅಜ್ಞಾನವನ್ನ ನಿವಾರಣೆ ಮಾಡತಕ್ಕಂಥದ್ದು. ಆದ್ದರಿಂದ ಆ ದೀಪವನ್ನ ಪ್ರಜ್ವಲಿಸಿ ಅದ್ಭುತವಾದ ರೀತಿಯಲ್ಲಿ 10 ರಾತ್ರಿಗಳು ಕೂಡ ದೀಪಾರಾಧನೆಯನ್ನ ಮಾಡುವುದು. ಜೊತೆಗೆ ಗೊಂಬೆಯನ್ನು ಕೂಡಿಸ್ತಕ್ಕಂಥದ್ದು, ಸರಸ್ವತಿ ಆರಾಧನೆ ಮಾಡತಕ್ಕಂಥದ್ದು, ಆಯುಧಗಳನ್ನು ಪೂಜೆ ಮಾಡತಕ್ಕಂಥದ್ದು, ಶಮಿ ವೃಕ್ಷವನ್ನು ಪೂಜೆ ಮಾಡುವುದು. ಇಷ್ಟು 10 ಹಲವಾರು ರೀತಿಯಲ್ಲಿ ಅವತ್ತಿನ ದಿನ ಅಂದ್ರೆ ಈ ದಶರಾತ್ರಿಗಳಲ್ಲಿ ನಾವು ಪೂಜೆಯನ್ನು ಮಾಡ್ತೇವೆ. ಅಮಂಗಲಾನಾಂ ಶಮನೀಂ ದುಷ್ಕೃತಸ್ಸ ಚ ದುಃಖ ಪ್ರಣಾಶಿನೀಂ ಧನ್ಯಾಂ ಪ್ರಪದ್ಯೇಹಂ ಶಮೀಂ ಶುಭಾಂ ಅಂತನ್ನುವಂತೆ ಅಮಂಗಲವನ್ನೆಲ್ಲವನ್ನೂ ಕೂಡ ಶಮನ ಮಾಡತಕ್ಕಂಥವಳು, ದುಷ್ಕೃತ್ಯಗಳನ್ನೆಲ್ಲವನ್ನೂ ಕೂಡ ದೂರ ಮಾಡತಕ್ಕಂತಹವಳು, ದುಃಖವನ್ನೇ ನಾಶ ಮಾಡತಕ್ಕಂತಹವಳಿದ್ದಾಳಲ್ಲ, ಅಂತಹ ಶಮಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅಷ್ಟೇ ಅಲ್ಲದೆ ಈ ಮೈಸೂರಿನ ದಸರಾ ಅನ್ನತಕ್ಕಂಥದ್ದು ಬಹಳ ಪ್ರಖ್ಯಾತಿ. ಮೈಸೂರಿನ ಒಂದು ಸಿಂಹಾಸನ ಇದೆಯಲ್ಲ, ಸಾಮಾನ್ಯವಾದ ಸಿಂಹಾಸನ ಅಲ್ಲ, ಮತ್ತೀಗದು ಸಾಕ್ಷಾತ್ ಯಾವ ಧರ್ಮರಾಜ ಕೂತಿರ್ತಕ್ಕಂತಹ ಸಿಂಹಾಸನ ಅಂತ ಕರೀತಾರೆ. ಅಷ್ಟೇ ಅಲ್ಲದೇನೆ ಕೃಷ್ಣದೇವರಾಯನೂ ಕೂತಿರ್ತಕ್ಕಂತಹ, ವಿಜಯನಗರದ ಅರಸನಾಗಿರ್ತಕ್ಕಂತಹ ಕೃಷ್ಣದೇವರಾಯನೂ ಕೂತ ಸಿಂಹಾಸನ ಅಂತ ಕರೀತಾರೆ. ಅಂತಹ ಸಿಂಹಾಸನ ಇವತ್ತಿಗೂ ಕೂಡ ಅನೇಕ ಮಹಾರಾಜಾದಿರಾಜರುಗಳು, ಮೈಸೂರಿನ ಅರಸರುಗಳು, ಒಬ್ಬೊಬ್ಬರು ದಿಗ್ದಂತಿ ಮಹಾನುಭಾವರೆಲ್ಲರೂ ಕೂಡ ಅದ್ಭುತರಾದವರು. ಆ ಮುಮ್ಮಡಿ ಕೃಷ್ಣರಾಜ ಒಡೆಯರು, ನಾಲವಡಿ ಕೃಷ್ಣರಾಜ ಒಡೆಯರು, ಇವರೆಲ್ಲ ಮಹಾನುಭಾವರುಗಳು ಆ ಸಿಂಹಾಸನದಲ್ಲಿ ಕೂತಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಸನ್ನಿಧಾನ ನಾವು ಮೈಸೂರಿನಲ್ಲಿ ನೋಡ್ತಕ್ಕಂತಹವರಾಗುತ್ತೇವೆ. ಇಂತಹ ಆ ಮೈಸೂರಿನ ದಸರಾ ಜಗದ್ವಿಖ್ಯಾತಿಯಾಗಿರ್ತಕ್ಕಂಥದ್ದಾಗಿದೆ. ಆ ಚಾಮುಂಡೇಶ್ವರಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡತಕ್ಕಂಥವಳಾಗಲಿ. ಶ್ರೀನಿವಾಸ ಪದ್ಮಾವತಿಯರು ಇವರು ಕೂಡ ವಿಶೇಷವಾಗಿರ್ತಕ್ಕಂತಹ ಕಾರುಣ್ಯದ ವೃಷ್ಟಿಯನ್ನ ನಮ್ಮ ಮೇಲೆ ಹರಿಸ್ತಕ್ಕಂಥವರಾಗಲಿ ಅಂತ ಹೇಳ್ತಾ, ಎಲ್ಲ ವೀಕ್ಷಕರಿಗೂ ಕೂಡ ಶುಭವನ್ನ ಕೋರ್ತಕ್ಕಂತಹವನಾಗಿ ಈ ಒಂದು ವಿಜಯದಶಮಿಯ ಪರ್ವಕಾಲದಲ್ಲಿ ನಾವು ಏನು ಆ ಒಂದು ಚಿಂತನೆಯನ್ನು ನಡೆಸಿದ್ದೇವೆ. ತನ್ಮೂಲಕವಾಗಿ ಆಯ್ತಾ, ಆರಾಧ್ಯವಾಗಿರ್ತಕ್ಕಂತಹ ನವದುರ್ಗೆಯರು, ನವ ಅಂತಂದ್ರೆ ಹೊಸದು ಅಂತ ಅರ್ಥ, ಹೊಸದಾದ ರೀತಿಯಲ್ಲಿ ನಮಗೆ ಜೀವನವನ್ನು ನಡೆಸ್ತಕ್ಕಂತಹ, ಯಾಕಂದ್ರೆ ನವ ರಾತ್ರಿ, ರಾತ್ರಿ ಅಂದ್ರೆ ಏನು, ರತಿಮ್ಮ ರಾತೀತಿ ರಾತ್ರಿ, ರತಿ ಅಂದ್ರೆ ಆಸಕ್ತಿ, ನವ ಅಂದ್ರೆ ಹೊಸತು, ಹೊಸದರಲ್ಲಿ ಹೊಸದನ್ನ ಹುಡುಕುವ, ಇನ್ನೋವೇಷನ್ ಅಂತೀವಲ್ಲ, ಕ್ರಿಯೇಟಿವಿಟಿ ಅಂತೀವಲ್ಲ, ಆ ತರಹದಲ್ಲಿ ಹೊಸತನ್ನ ಹುಡುಕುವ ಒಂದು ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನ, ಹೊಸತನ್ನು ಹುಡುತಕ್ಕಂತಹ ಮನಸ್ಸಿನ ಒಂದು ಸ್ಥೈರ್ಯವನ್ನ ಈ ನವರಾತ್ರಿಯಲ್ಲಿ ಆ ನವದುರ್ಗೆಯರು ಕರುಣಿಸ್ತಕ್ಕಂತಹವರಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ನಾನು ಈ ಒಂದು ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.